ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೂಲ್ಯಾಂಕನ ಘಟಕ ಪರೀಕ್ಷೆ 1 ನೋಡ್ತಾ ಹೋಗೋಣ. ಸೊ ಇದು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳಾಗಿರ್ತವೆ. ಸೊ ಇಲ್ಲಿ ಬನ್ನಿ ಕ್ವಶನ್ ಆನ್ಸರ್ಸ್ನ ಮೊದಲೇ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಉದ್ದಿಷ್ಟವಾರು ಅಂಕ ಹಂಚಿಕೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಜ್ಞಾನಕ್ಕೆ 5 ಅಂಕ, ತಿಳುವಳಿಕೆಗೆ 10 ಅಂಕ, ಅನ್ವಯಕ್ಕೆ 3 ಅಂಕ ಹಾಗೂ ಕೌಶಲ್ಯಕ್ಕೆ 2 ಅಂಕ ಇರ್ತದೆ. ಹಾಗೆ ಕ್ಲಿಷ್ಟಾನುಸಾರ ಅಂಕ ಹಂಚಿಕೆ ಇದೆ. ಅಂದರೆ ಇದರರ್ಥ ಸುಲಭ 6 ಅಂಕಗಳು ಕಂಡುಬರ್ತವೆ, ಸಾಧಾರಣವಾಗಿ 9 ಅಂಕಗಳು, ಕಠಿಣ ಪ್ರಶ್ನೆಗಳು 5 ಅಂಕಗಳು ಕಂಡುಬರ್ತದೆ. ಹಾಗೆ ಪ್ರಶ್ನೆ ಸ್ವರೂಪವಾರು ಅಂಕ ಹಂಚಿಕೆಯನ್ನು ನೋಡ್ತಾ ಹೋದರೆ ಬಹು ಆಯ್ಕೆ ಪ್ರಶ್ನೆಗಳು 2 ಇರ್ತವೆ, ಕಿರು ಉತ್ತರದ ಪ್ರಶ್ನೆಗಳು 2 ಇರ್ತವೆ, ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳು 2 ಇರ್ತವೆ, ಹಾಗೆ ದೀರ್ಘ ಉತ್ತರದ ಪ್ರಶ್ನೆಗಳು 1, 2 ಇರ್ತವೆ, ಹಾಗೆ ದೀರ್ಘ ಉತ್ತರದ ಪ್ರಶ್ನೆಗಳು 2, 1 ಇರ್ತದೆ. ಟೋಟಲ್ ಆಗಿ ನಿಮಗೆ ಒಟ್ಟು ನಕ್ಷೆ 1 ಅಂಕದ ಒಂದು ಪ್ರಶ್ನೆ ಇರ್ತದೆ, 2 ಅಂಕ. ಟೋಟಲ್ ಆಗಿ ನಿಮಗೆ 10 ಪ್ರಶ್ನೆಗಳು ಕಂಡು ಬಂದರೆ 20 ಅಂಕಗಳು ಇದರಲ್ಲಿ ನಿಮಗೆ ಇರ್ತವೆ. ಹಾಗೆ ಘಟಕವಾರು ಅಂಕ ಹಂಚಿಕೆಯನ್ನು ನೋಡ್ತಾ ಹೋದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಒಂದು ಪಾಠದಿಂದ MCQ 1 ಪ್ರಶ್ನೆ ಬರ್ತದೆ, 2 ಮಾರ್ಕಿಂದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆ ಕಂಡು ಬರ್ತದೆ. ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಒಂದು ಪಾಠದಿಂದ 3 ಪ್ರಶ್ನೆಗಳು ಕಂಡು ಬಂದರೆ 7 ಅಂಕಗಳು ಸಿಗ್ತವೆ ನಿಮಗೆ. ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸ ಪಾಠದಿಂದ 1 ಅಂಕದ 1 ಪ್ರಶ್ನೆ ಮತ್ತು MCQ 1 ಪ್ರಶ್ನೆ, ಹಾಗೆ ಕಿರು ಉತ್ತರ 1 ಪ್ರಶ್ನೆ, ಹಾಗೆ 3 ಅಂಕದ 1 ಪ್ರಶ್ನೆ ಕಂಡು ಬರ್ತದೆ. ಒಟ್ಟು 3 ಪ್ರಶ್ನೆಗಳು ಕಂಡು ಬರ್ತವೆ, 5 ಅಂಕಗಳು ಟೋಟಲ್ ಆಗಿ ಒಂದು ಪಾಠದಿಂದ ಸಿಗ್ತವೆ ನಿಮಗೆ. ಮೂರನೇದಾಗಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನೋ ಒಂದು ಚಾಪ್ಟರ್ನಿಂದ ಕಿರು ಉತ್ತರ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಹಾಗೆ 3 ಅಂಕದ 1 ಪ್ರಶ್ನೆ, ಅಷ್ಟೇ ಅಲ್ಲದೆ ಒಂದು ಮ್ಯಾಪ್ ಸಿಗ್ತದೆ ನಿಮಗೆ. ಒಟ್ಟು 4 ಪ್ರಶ್ನೆಗಳು 8 ಅಂಕಗಳು ಸಿಗ್ತವೆ. ಟೋಟಲ್ ಆಗಿ 10 ಪ್ರಶ್ನೆಗಳಿಂದ ನಿಮಗೆ 20 ಅಂಕಗಳು ಈ ಒಂದು ಪರೀಕ್ಷೆಯಿಂದ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾನೆ. ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರ ಆಪ್ಷನ್ ನೋಡ್ತಾ ಹೋಗೋಣ. A ಕೊಲಂಬಸ್, B ವಾಸ್ಕೋ ಡ ಗಾಮಾ, C ಆಲ್ಮೆಡ್, D ಆಲ್ಬುಕರ್ಕ್ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ವಾಸ್ಕೋ ಡ ಗಾಮಾ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 2ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು? ಆಪ್ಷನ್ A ಪಂಪ, B ರನ್ನ, C ಚೆನ್ನ, ಹಾಗೆ D ಪೊನ್ನ ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. ಸೊ ಆನ್ಸರ್ ಏನಪ್ಪ ಅಂದರೆ 2ನೇ ಕ್ವಶನ್ಗೆ ಪಂಪ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 3ನೇ ಪ್ರಶ್ನೆ ನೋಡ್ತಾ ಹೋಗಿ 1 ಅಂಕದ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡೋಣ. ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ ನಾವು. ಇನ್ನು 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಉತ್ತರದ ಮಹಾ ಮೈದಾನವು ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣಗೊಂಡಿವೆ, ಆದ್ದರಿಂದ ಆ ರೀತಿ ನಮಗೆ ಕರಿತೀವಿ. ಓಕೆ, ಸೊ ಇಲ್ಲಿ ಮೈದಾನವನ್ನು ಸಂಚಯನ ಮೈದಾನ ಅಂತ ಕರಿತೀವಿ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. 5ನೇ ಪ್ರಶ್ನೆ ನೋಡಿ, ಕಾನ್ಸ್ಟಾಂಟಿನೋಪಲ್ನ ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು ಹೇಗೆ ಅಂತ ಕೇಳಿದಾನೆ. ಕಾನ್ಸ್ಟಾಂಟಿನೋಪಲ್ ಜಾರಿಗೆ ಬಂದದ್ದು ಯಾಕೆ ಅಂತ, ನಾಗರ ನಾಶ ಮೇಲೆ ಯಾಕೆ ನಮ್ಮ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದ್ರು ಅಂತ ಒಂದು ಕ್ವಶನ್. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಅಂತ ನೀವು ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ 6ನೇ ಪ್ರಶ್ನೆ ಇದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಇದೆ, ಎನ್ನುವಲ್ ಎಕ್ಸಾಮ್ನಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ. ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿದೆ, ಪಶ್ಚಿಮ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿದೆ ಅಂತ ಬರೀಬೇಕು. ಇನ್ನು ಪೂರ್ವ ಘಟ್ಟಗಳು ಹೆಚ್ಚಾಗಿ ಎತ್ತರ ಇರುವಾಗಿಲ್ಲ, ಆದರೆ ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದರೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿ ಕಂಡುಬರ್ತವೆ ಅಂತ ನೀವು ಬರೆದ್ರೆ 2 ಅಂಕಗಳು ಸಂಪೂರ್ಣವಾಗಿ ನಿಮಗೆ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆಯಾಗುತ್ತಿದೆ ಎಂಬುದನ್ನು ಸ್ಪಷ್ಟೀಕರಿಸಿ ಎನ್ನುವ 3 ಅಂಕದ ಪ್ರಶ್ನೆ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾನೆ ಅಂತ. ಸಂವಿಧಾನದ 17ನೇ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧ, 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಎನ್ನುವ ಈ ಅಂಶಗಳಿಂದ ಏನಾಗ್ತದಪ್ಪ ಅಂದರೆ ನಮ್ಮ ದೇಶದಲ್ಲಿ ಇಂದಿನ ದಿನ
ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆ ಆಗ್ತದೆ ಅಂತ ಬರೆದರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು 8ನೇ ಪ್ರಶ್ನೆ, ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಉತ್ತರದ ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ಹೇಗೆ ಹೇಳುವಿರಿ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಗೋಣ. ಇವು ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ, ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ, ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಯುತ್ತವೆ, ನದಿಗಳ ಉಗಮ ಸ್ಥಾನಗಳಾಗಿವೆ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ, ಹಾಗೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ, ವೈವಿಧ್ಯಮಯ ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿವೆ, ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ, ಹಾಗೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿವೆ ಅಂತ ನೀವು ಬರೀಬೇಕಾಗ್ತದೆ. ಓಕೆ, ಇವೆಲ್ಲ ಪಾಯಿಂಟ್ಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉತ್ತರದ ಹಿಮಾಲಯ ಪರ್ವತಗಳು ಹೇಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟು 5ನೇ ಮೇನಲ್ಲಿ 9ನೇ ಪ್ರಶ್ನೆ ನೋಡಿ, ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದಾನೆ. ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳೇನಪ್ಪ ಅಂದರೆ ದಸ್ತಕಗಳ ದುರುಪಯೋಗ ಮಾಡಿಕೊಂಡಿದ್ದು, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿಯನ್ನು ಮಾಡಿದ್ದು, ಕಪ್ಪು ಕೋಣೆಯ ದುರಂತ, ಹಾಗೆ ಪ್ಲಾಸ್ಟಿಕ್ ಕದನದ ಪರಿಣಾಮಗಳು ಏನೇನಾಗ್ತಪ್ಪ ಅಂದರೆ ಸಿರಾಜುದ್ದೌಲ್ನು ಯುದ್ಧದಲ್ಲಿ ಸೋತು ಕೊಲ್ಲಲ್ಪಟ್ಟನು. ಹಾಗೆ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿ ಬಂಗಾಳದಲ್ಲಿ ವ್ಯಾಪಾರ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಹಾಗೆ ಮೀರ್ ಜಾಫರ್ 17,70,00,000 ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಆಗಿರ್ತವೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದ್ರೂ ಎರಡನ್ನು ಗುರುತಿಸಿ ಅಂತ ಇದೆ. ಮೊದಲನೇದಾಗಿ 82.3 ಡಿಗ್ರಿ ಪೂರ್ವ ರೇಖಾಂಶ, ಇಂದಿರಾ ಪಾಯಿಂಟ್ ಮತ್ತು ಉತ್ಕಲ ತೀರ ಅನ್ನೋ 3 ಭಾಗಗಳನ್ನು ಕೊಟ್ಟಿರ್ತಾನೆ. 2 ಅಂಕಗಳು. ಯಾವುದ 3ರಲ್ಲಿ 2ಅನ್ನು ನೀವು ಗುರುತಿಸಬೇಕಾಗ್ತದೆ. ಸೊ ಇಲ್ಲಿ ನೋಡಿ 82 ಪೂರ್ವ ರೇಖಾಂಶ, ಹಾಗೆ ಉತ್ಕಲ ತೀರ ಕಂಡು ಬರ್ತಿದೆ, ಹಾಗೆ ಇಂದಿರಾ ಪಾಯಿಂಟ್ ಇದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಮೊದಲ 3 ಪಾಠಗಳ ಮೇಲೆ ಒಂದು LBA ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದ್ವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಲ್ಲಿ ಹೈಪ್ ಬಟನ್ ಕ್ಲಿಕ್ ಮಾಡಿ. ಆ ಹೈಪ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.